1 ಎಕರೆಗೆ 42 ಮೂಟೆ. ಆಮೇಲೆ ವ್ಯಾಪಾರಸ್ಥರಂತೂ ಇದ್ದಿದ್ದು ನಂಬ್ತಾ ಇಲ್ಲ. ನಾವು ಎಷ್ಟೋ ವರ್ಷಗಳಿಂದ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ, 20 ವರ್ಷದಿಂದ ಈ ಥರ ಸೈಜ್ ಗಡ್ಡೆ ನೋಡಿಲ್ಲ. ಈಗ ರೇಟ್ ಡೌನ್ ಆದ್ರೂ ₹50 ಬೆಲೆ ಜಾಸ್ತಿ ಹೋಗಿದೆ ನಮಗೆ. ಮಣ್ಣೇ ಕಾಣಿಸ್ತಾ ಇಲ್ಲ, ಬರೇ ಗಡ್ಡೆ ಕಾಣಿಸ್ತಾ ಐತೆ. ಅಯ್ಯಬೇಕಾದ್ರೆ ಬರೇ ಗಡ್ಡೆನೇ ಕಾಣಿಸ್ತಾ ಐತೆ. ನಾನು ಇದೇ ಫಸ್ಟ್ ಟೈಮ್ ನಾನು ತೋಟ ಇಷ್ಟು ಇಳುವರಿ ಬಂದಿರೋದು ನೋಡಿರೋದು ಅಂತ ಅಂದ್ಬಿಟ್ಟು ಹೇಳಿದ್ರು. ಏನು ಯೂಸ್ ಮಾಡಿದ್ದೀರಾ ಅಂತ ಕೇಳಿದ್ರು. ತುಂಬಾ ಇಳುವರಿ ಐತೆ, ಯಾಕಂದ್ರೆ ನಾನು ರೋಸ್ಗೆ ಹಾಕಿದ್ದೆ, ಆ ಇಳುವರಿ ನಾನು ನೋಡಿದ್ದೆ. ರೋಸಲ್ಲಿ ಯಾವ ಥರ ಇಳುವರಿ ಬಂದೈತೆ ಅಂತ. ನಮ್ಮ ಹೆಸರು ಮಹೇಶ್ ಅಂತೇಳಿ. ನಮ್ಮದು ಬಂದು ಸುಗಟೂರು, ಶಿಡ್ಲಘಟ್ಟ ತಾಲೂಕು. ನಾವು ಆಲೂಗಡ್ಡೆ ಬೆಳೆದಿದ್ವಿ. ಆಲೂಗಡ್ಡೆಗೆ ಆಮೇಲೆ ನಾವು ಸ್ಟಾರ್ಟಿಂಗ್ ಹಾಕಬೇಕಾದ್ರೆ 1 ಎಕರೆಗೆ 2 ಮೂಟೆ ಪೇಟೆಂಟ್ ಖಾಲಿ ಹಾಕಿದ್ವಿ. ಆಮೇಲೆ ಎಕ್ಸೋಟಾಪ್ ಯೂಸ್ ಮಾಡಿದ್ವಿ ಅದಕ್ಕೆ. ತಿರ್ಗಿ ಆಮೇಲೆ KPS ಕಂಪ್ನಿದು. ಆಮೇಲೆ ಮತ್ತೆ ನಾವು ಸಾಲ್ ಮಾಡಬೇಕಾದ್ರೂ ನಾವು ಪೇಟೆಂಟ್ ಖಾಲಿ ಹಾಕಿದ್ವಿ. ತುಂಬಾ ಇಳುವರಿ ಅಂದರೆ ಸುತ್ತಮುತ್ತ ಎಲ್ಲರೂ ರೈತರು ಬೆಳೀತಾರೆ ಆಲೂಗಡ್ಡೆ. ನಮ್ಮ ಕಡೆ ಆಲೂಗಡ್ಡೆ ಅಂದರೆ ತುಂಬಾ ಫೇಮಸ್ಸು. ಆಮೇಲೆ ರೈತರು ನಂಬ್ತಾ ಇಲ್ಲ ಇಷ್ಟು ಇಳುವರಿ ಅಂದರೆ. ಆಮೇಲೆ ವ್ಯಾಪಾರಸ್ಥರಂತೂ ಇದ್ದಿದ್ದು ನಂಬ್ತಾ ಇಲ್ಲ. ನಾವು ಎಷ್ಟೋ ವರ್ಷಗಳಿಂದ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ, 20 ವರ್ಷದಿಂದ ಈ ಥರ ಸೈಜ್ ಗಡ್ಡೆ ನೋಡಿಲ್ಲ. 1 ಎಕರೆಗೆ 42 ಮೂಟೆ ಇಳುವರಿ ಹೆಂಗೆ ಬಂತು? 30 ಮೂಟೆ ಲಾಸ್ಟು, 40 ಮೂಟೆ ಬರೋಕ್ಕೆ ಚಾನ್ಸೇ ಇಲ್ಲ ಅಂತ. ಆದರೂ ಈಗ ನಾವು ತೋಟದಲ್ಲೇ ವ್ಯಾಪಾರಸ್ಥರು ಕೊಟ್ಟಿರೋದ್ರಿಂದ, ಚಿಕ್ಕಬಳ್ಳಾಪುರ ವ್ಯಾಪಾರಸ್ಥರು ಕೊಟ್ಟಿರೋದ್ರಿಂದ ಅವರು ನಂಬಲೇಬೇಕು. ಯಾಕೆ ತೋಟದಲ್ಲಿ ತುಂಬಿದ್ದಾರೆ. 1.25 ಎಕರೆ ಬಯಲಲ್ಲಿ 13 ಮೂಟೆ ಉಣಿದ್ದೆ. ತುಂಬ ಇಳುವರಿ, 560 ತುಂಡಾಗಿದೆ. ಆಮೇಲೆ ಮಾರ್ಕೆಟಲ್ಲಿ ಒಳ್ಳೆ ಸೈಜ್ ಇರೋದ್ರಿಂದ ಗಡ್ಡೆ ತುಂಬಾ ಬೆಲೆ ಹೋಯ್ತು. ಈಗ ರೇಟ್ ಡೌನ್ ಆದ್ರೂ ₹50 ಬೆಲೆ ಜಾಸ್ತಿ ಹೋಗಿದೆ ನಮಗೆ. ಆಮೇಲೆ ತುಂಬ ಇಳುವರಿ, ಯಾರೂ ನಂಬ್ತಾ ಇಲ್ಲ. ತುಂಬ ಜನ ಹೋಗಿದ್ದಾರೆ, ತುಂಬ ಜನ ಬಂದು ನಮ್ಮ ತೋಟದಲ್ಲಿ ನೋಡಿ ಆಲೂಗಡ್ಡೆ ಅಯ್ಯಬೇಕಾದ್ರೆ ಈ ಸೈಜ್ ಹೆಂಗೆ ಬಂತು, ಈ ಥರ ಗಡ್ಡೆ ಯಾವ ಥರ ಬಿಟ್ಟೈತೆ ಅಂದರೆ ಗಡ್ಡೆ ಮಣ್ಣೇ ಕಾಣಿಸ್ತಾ ಇಲ್ಲ, ಬರೇ ಗಡ್ಡೆ ಕಾಣಿಸ್ತಾ ಐತೆ. ಅಯ್ಯಬೇಕಾದ್ರೆ ಬರೇ ಗಡ್ಡೆನೇ ಕಾಣಿಸ್ತಾ ಐತೆ. ಆಮೇಲೆ ಅದು ನಾವು ಇಲ್ಲೇ ತೋಟದಲ್ಲಿ ಕೊಟ್ಟಿರೋದ್ರಿಂದ ಟನ್ನೇಜ್ ಎಲ್ಲ ಇಲ್ಲೇ ಮಾಡಿದರು. ಅದು ನೋಡಿಬಿಟ್ಟು ವ್ಯಾಪಾರಸ್ಥನೇ, ನಾನು 20 ವರ್ಷದಿಂದ ಬೆಳೀತಾ ಇದ್ದೀನಿ, ಪ್ಲಸ್ ನಾನು ಕೊಂಡ್ತಾ ಇದ್ದೀನಿ. ನಾನು ಇದೇ ಫಸ್ಟ್ ಟೈಮ್ ನಾನು ತೋಟ ಇಷ್ಟು ಇಳುವರಿ ಬಂದಿರೋದು ನೋಡಿರೋದು ಅಂತ ಅಂದ್ಬಿಟ್ಟು ಹೇಳಿದರು. ಏನು ಯೂಸ್ ಮಾಡಿದ್ದೀರಾ ಅಂತ ಕೇಳಿದ್ರು. ಆವಾಗ ಹೇಳಿದೆ, ನಾನು ಪೇಟೆಂಟ್ ಖಾಲಿ ಎಕರೆಗೆ 2 ಮೂಟೆ ಥರ ಫಸ್ಟ್ ಸ್ಟಾರ್ಟಿಂಗು ಉಣ್ಬೇಕಾದ್ರೆ ಹಾಕಿದ್ದೆ. ಆಮೇಲೆ ಸಾಲ್ ಮಾಡಬೇಕಾದ್ರೆ ಪೇಟೆಂಟ್ ಖಾಲಿ ಹಾಕಿದ್ದೆ. ಹಾಗಾಗಿ ತುಂಬಾ ಇಳುವರಿ ಐತೆ. ಯಾಕಂದ್ರೆ ನಾನು ರೋಸ್ಗೆ ಹಾಕಿದ್ದೆ, ಆ ಇಳುವರಿ ನಾನು ನೋಡಿದ್ದೆ. ರೋಸಲ್ಲಿ ಯಾವ ಥರ ಇಳುವರಿ ಬಂದೈತೆ ಅಂತ. ಹಾಗಾಗಿ ಆಲೂಗಡ್ಡೆಗೂ ಆಗದೆ ಇಳುವರಿ. ಈಗ ನಮ್ಮೂರಲ್ಲಿ ಟೊಮೆಟೊಗೆ, ಕ್ಯಾರೆಟ್ಗೆ ತುಂಬ ಫ್ರೆಂಡ್ಸು ಯೂಸ್ ಮಾಡ್ತಾಯಿದ್ದಾರೆ. ಯಾಕಂದರೆ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನೋಡಿ, ಈಗ ಇದಕ್ಕೂ ಟೊಮೆಟೊ ಹಾಕ್ತಾಯಿದ್ದೀವಿ, ಇದಕ್ಕೂ ಪೇಟೆಂಟ್ ಖಾಲಿ ಯೂಸ್ ಮಾಡ್ತಾಯಿದ್ವಿ. ಈಗ ನಮ್ಮ ಸ್ನೇಹಿತರಂತೂ ತುಂಬಾ ಹಾಕಿದ್ದಾರೆ. ನಮ್ಮೂರಲ್ಲಿ ಇವಾಗ 3-4 ಜನ ಕ್ಯಾರೆಟ್ ಹಾಕಿದ್ದಾರೆ. ಕ್ಯಾರೆಟು ಪೇಟೆಂಟ್ ಖಾಲಿ ಹಾಕ್ದಿರೋ ಕ್ಯಾರೆಟ್ ಯಾರೂ ಬೆಳೀತಾನೆ ಇಲ್ಲ. ಯಾಕಂದರೆ ಗಡ್ಡೆ ಬಂದು 1 ಅಡಿ, ಒಳ್ಳೆ ಕ್ವಾಲಿಟಿ, ಒಳ್ಳೆ ಕಲ್ಲರು, ತುಂಬಾ ಚೆನ್ನಾಗಿ ಬರ್ತಾಯಿದೆ.